ವೆಲ್ಕಮ್ ಬ್ಯಾಕ್ ಟು ಹರೀಶ್ ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಇನ್ ಚಿಕ್ಕಪೇಟೆ. ಎರಡರಲ್ಲಿ ಸೆಲೆಕ್ಟ್ ಮಾಡಿ ಅಂದ್ರೆ ಅಬ್ಬಿ ಡಬ್ಬಿ ಗುಲಾಬಿ ಡಬ್ಬಿ ಅಂತ ಆಗ್ತಾವಳೆ. ಆಂಟಿ ಉಗಿತಾವ್ರೆ, ನಿಂತ್ಕೊಳ್ಳಲ್ಲ, ಎದ್ದೋಳಲ್ಲ, ಇಲ್ಲಿಂದ ಇಲ್ಲಿಗೆ ಇದ್ದ ಬಟ್ಟೆ ನೋಡಲ್ಲ, ಇನ್ನೂ ಸಣ್ಣ ಆಯ್ತಾಳೆ ಅಂತೆ ಅಂತ. ಗೈಸ್ ಏನ್ ಗೊತ್ತಾ ಶಾಕಿಂಗ್ ವಿಷಯ, ಗೋಲ್ಗಪ್ಪ ಬೇಡ ಅಂತ ಅಂದ್ಬಿಟ್ಲು ಗೈಸ್. ಅದೇ ಬಾರ್ಗೇನ್ ಮಾಡ್ತಾನೆ ಗೈಸ್. ಹುಡಿಯಾಗ ಬಂದ್ಬಿಟ್ಟು ಫ್ರೀ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಲು. ಚೆನ್ನಾಗೈತೆ. ಕ್ರಾಕ್ಸ್ ಬೇಕಂತೆ, ಕ್ರ್ಯಾಕ್ಸ್ಗೆ ಯಾರು ಇದ್ದಾರೆ? ನಾನು ಎಲ್ಚಿನಹಳ್ಳಿ ಏನೋ ಎಲ್ಚೇನಹಳ್ಳಿ. ಬಟ್ ಬ್ಲಾಗ್ ನೋಡ್ಕೊಂಡೆಲ್ಲ ಮತ್ತೆ ಕೇಳಬೇಡಿ, ಕೇಳಿದ್ರೆ ಇವಳನ್ನ ಕೇಳಿ. ಇಲ್ಲ, ನಾನೇನು ಮಾಡಿಲ್ಲ, ಬಿಲ್ ಪೇ ಮಾಡಿದ್ದು ಇವರು. ನಾನು ತುಂಬಾ ಒಳ್ಳೆ ಹುಡುಗಿ. ಇವ್ರು ಹೋಟ್ಲ್ ಅನ್ಕೊಬಿಟ್ಟವಳೆ, ತಿಂದ್ಬಿಟ್ಟು ಇಲ್ಲೇ ಕೈ ತೊಳೆದ್ಬಿಟ್ಟವಳೆ. ಓಕೆ ಓಕೆ ಕುಡಿತಿರೋದಕ್ಕೆ ನನ್ನ ಸ್ಕಿನ್ ಈ ತರ ಗ್ಲೋ ಆಗ್ತಿರೋದು. ಹೆಂಗೆ ಆಂಟಿ ಪಂಚೋ ಎಸ್ ನೀನ್ ಎಷ್ಟೇ ಓದಿದ್ಯಾ? ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ತಾ ಇದೀನಿ ಅಂತ ಅನ್ಕೊಂಡ್ರಾ? ಇಲ್ಲ, ನನ್ನ ರಿಲೇಟಿವ್ಸು, ನಮ್ಮ ಫ್ಯಾಮಿಲಿಯವರು, ಅವರು ಚಿಕ್ಕಪೇಟೆಯಲ್ಲಿ ಇವತ್ತು ಶಾಪಿಂಗ್ ಮಾಡ್ಬೇಕಂತೆ. ಅದಕ್ಕೋಸ್ಕರ ನನ್ನ ಬಾ ಅಂತ ಅಂಜು ಕರೆದಿದ್ದಾರೆ. ಅಂಜು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿರೋರಿಗೆಲ್ಲ ಗೊತ್ತು ಯಾರು ಅಂತ ಅಂಜು. ಸೊ ಇವತ್ತು ನಿಮ್ಗೆ ಬ್ಲಾಗ್ ಅಲ್ಲಿ ಕೂಡ ಅವಳು ಬ್ಲಾಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಆದ್ರೆ ಫ್ಯಾಮಿಲಿ ಏನೋ ಒಂಥರ ಫುಲ್ ರಿಸ್ಟ್ರಿಕ್ಷನ್ ಜಾಸ್ತಿ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ ಅವಳು. ಅದಕ್ಕೆ ನಾನು ಬ್ಲಾಗ್ ಮಾಡ್ತೀನಲ್ಲ, ಬಾ ನನ್ನ ಜೊತೆ ಒಂದ್ ದಿವಸ ಬ್ಲಾಗ್ ಮಾಡು, ಚಿಕ್ಕಪೇಟೆಯಲ್ಲಿ ನನ್ಗೆ ಸ್ವಲ್ಪ ಎಲ್ಲ ತೋರಿಸು, ಬಟ್ಟೆ ಅಂಗಡಿಗಳು ಅದೆಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬರ್ತಾ ಇದೀನಿ. ಏನ್ ನೋಡ್ಕೊಂಡ್ ಬರ್ತಾ ಇದೀನಿ ಅಂದ್ರೆ, ಇಲ್ಲ ಕೋನಂಗುಂಟೆ ಕ್ರಾಸಿಗೆ ಬರ್ತಾರೆ ಅವರು ಬನ್ನೇರುಘಟ್ಟೆಯಿಂದ ಬರ್ಬೇಕು. ನಾನು ಇಲ್ಲಿಂದ ಅಲ್ಲೇ ಫಸ್ಟ್ ಡ್ರಾಪ್ ಕೇಳಿದೆ ಎಮ್ಮೇರಿ ಹತ್ರ. ಒಬ್ಬೇ ಒಬ್ರು ಇಲ್ಲೇ ಹೋಗ್ತಾ ಇದೀನಿ ಅಂತಂದ್ರು. ಮತ್ತೆ ಹಂಗೆ ಅರ್ಧದವರೆಗೆ ಮೈಕ್ ಚೆಕ್ ಮಾಡೋಣ ಅಂತ ಮಾತಾಡ್ಕೊಂಡ್ ಬಂದೇ ಬಿಟ್ಟೆ. ಆಲ್ಮೋಸ್ಟ್ ನೋಡಿ ಆಲ್ರೆಡಿ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ಬಿಟ್ಟಿದ್ರಿ. ನಾನು ಎಲ್ಲರಿಗೂ ಡ್ರಾಪ್ ಕೊಡ್ತೀನಿ. ನಾನು ಕೇಳಿದ್ರೆ ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ. ಏನ್ ಹೇಳ್ತೀರಾ ಇದಕ್ಕೆ? ಫಾರಂ ಮಾಲ್ ತೋರ್ಸೋಣ ಅನ್ಕೊಂಡೆ ನಿಮ್ಗೆ. ಒಂದ್ ಸ್ವಲ್ಪ ಮುಂದೆಗಡೆ ಎಲ್ಲ ಹೋಗ್ಬಿಟ್ಟು ಯಾರ್ಯಾರು ಎಷ್ಟೇ ಜನ ಬಂದಿದ್ದಾರೆ ಅಂತ. ಬಟ್ ಆಲ್ರೆಡಿ ಅವರು ಫಾರಂ ಮಾಲ್ ಮುಂದೆಗಡೆ ಕಾಯ್ತಾ ಇದೀನಿ ಮೆಟ್ರೋ ಸ್ಟೇಷನ್ ಹತ್ರ ಅಂತ ಅಂದ್ಲು. ನೋಡೋಣ ಬನ್ನಿ ಎಲ್ಲಿದ್ದಾರೆ ಅಂತ. ನೋಡಿ ಅಂಜು ಇವ್ರು ಯಾರೋ ಎಂಟ್ರಿ ಕೊಟ್ಬಿಟ್ರು. ನೋಡು ಅಂಜು ಹಾಯ್ ಮಾಡು. ಹಾಯ್. ಚೆನ್ನಾಗಿದೆ, ನೀನ್ ಚೆನ್ನಾಗಿದ್ಯಾ? 11 ಗಂಟೆಗೆ ಬರ್ತೀನಿ ಅಂದವರು 12:30 ಸ್ಕೂಲ್ಗೆ ಹೋಗಿತ್ತಪ್ಪ. ಸೆಲೆಬ್ರಿಟೀಸ್ ಚಿಕ್ಕಪೇಟೆಗೆ ಬಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು. ಬ್ಲಾಗ್ ಮಾಡೋಕ್ಕಲ್ಲ, ಅಂಗಡಿ ಹುಡ್ಕಕ್ಕೆ ಸಿಗ್ತಾ ಇಲ್ಲ. ಹುಡುಕಿ ಸಾಕಾಯ್ತು, ಬೇಜಾರಾಗ್ಬಿಟ್ಟೈತೆ. ಹುಡುಗಿರಿಗೆ ಆ ಥರದ್ದೇ ಡ್ರೆಸ್ ಬೇಕಂತಲ್ಲಪ್ಪ, ಏನ್ ಮಾಡೋಣ ಇವಳಿಗೆ? ಸ್ವಾಮಿ, ಏನ್ ಜನ, ಏನ್ ಡ್ರೆಸ್ ಅಂತೀರಾ ಚಿಕ್ಕಪೇಟೆ ಇವತ್ತು. ಸೆಲೆಬ್ರಿಟೀಸ್ ಫೈನಲಿ ಒಂದು ಶಾಪ್ ಸಿಕ್ತು, ಎಲ್ಲ ಹಾಕಿ ನೋಡ್ತಾ ಇದ್ದಾರೆ. ಅಕ್ಕಂಗೆ ಯಾವುದು ಆಯ್ತಾ ಇಲ್ಲ. ಆಂಟಿಗೆ ಅರ್ಥ ಆಗಲ್ಲ ಅನ್ಕೊಬಿಟ್ಟಿದ್ದೆ. ಓವರ್ ಸೈಜ್ ಟಿ ಶರ್ಟ್ ಅಂದ್ರೆ ಎಲ್ಲ ಗೊತ್ತು, ಇವಳಿಗೆ ಏನು ಗೊತ್ತಿಲ್ಲ. ಹೆಂಗೆ ಆಂಟಿ ಪಂಚೋ ನೀನ್ ಎಷ್ಟೇ ಓದಿದ್ಯಾ? ಈಗ ಗೈಸ್ ಫೈನಲಿ ಒಂದೆರಡು ಅವಾಗ್ಲೇ ಅವರು ಓದಿರೋದು. ಒಂದೆರಡು ಮೂರು ಸೆಲೆಕ್ಟ್ ಮಾಡಿದ್ರಳೆ ಗೈಸ್. ಫೈನಲಿ ಚೆನ್ನಾಗೈತೆ. ಇದು ನಂಗೆ ಇಷ್ಟ ಆಯ್ತು, ಇದಿಷ್ಟ ಆಯ್ತು, ಇದು ಅವಳು ಇಷ್ಟ ಆಗಿ ಪಟ್ಟಿದ್ದು. ಹೌದಾ? ಎಲ್ಲ ನೋಡಿದೀನಿ ಅನ್ಸ್ತಾ ಇದ್ದಪ್ಪ ನನಗೆ ಈ ಕಲರ್ ನೀನು ಹಾಕಿರೋದು. ಹೌದಾ? ಯಾವ್ದೋ ಟಿಕ್ ಟಾಕ್ ವಿಡಿಯೋದಲ್ಲಿ ನಾನು ಇದೇ ತರ ಕಲರಲ್ಲಿ ಡ್ಯಾನ್ಸ್ ಆಡಿರೋದು ನೋಡಿದೀನಿ ನಾನು. ಅಂದ್ರೆ ನಿಮ್ಮ ಮನೆ ಹತ್ರ ಯಾವ್ದೋ ಮಾಡಿದಾಗ ಅನ್ಸುತ್ತೆ. ಓಕೆ, ಇದೊಂಥರ ಡಿಫ್ರೆಂಟ್ ಆಗಿ ಐತೆ ಬಿಡು. ಹೋಗ್ಲಿ, ಹಾಕೊಂಡು ನೋಡೋರೇನೆ ಗೊತ್ತಾಗದ್ ನಿನ್ಗೆ. ಇವಳು ಡಯಟ್ ಪ್ಲಾನ್ ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳಿ ಗೈಸ್. ಹೇಳಮ್ಮ.
ಸ್ವಲ್ಪ ಊಟ. ಸ್ವಲ್ಪ ಊಟ ಅಂದ್ರೆ ಏನು ಊಟ? ಐ ಮೀನ್ ಟಿಫನ್. ಹ್ಮ್. ಓಕೆನಾ, ಯಾಕಂದ್ರೆ ಓಡಾಡಕ್ ಬೇಕಲ್ವಾ. ಏನ್ ತಿಂತೀಯ ಅಂತ ಹೇಳು. ರೈಸ್ ಇಲ್ಲ ಚಪಾತಿ something, ಹಂಗೇಳು. ಓಕೆನಾ. ಮಧ್ಯಾಹ್ನಕ್ಕೆ ಫ್ರೂಟ್ ಸಲಾಡು ಇಲ್ಲಾಂದ್ರೆ ಏನದು ಸ್ಪ್ರೌಟ್ಸ್ ಮಧ್ಯಾಹ್ನ ಲಂಚ್ಗೆ. ಮತ್ತೆ ಮನೆಗೆ ಬಂದಾಗ ಚೂರು ಲೈಟಾಗಿ ಜ್ಯೂಸು, ನೈಟ್ ಮಲ್ಕೊಳಕ್ ಚೂರು ಮುದ್ದೆ ಇಲ್ಲ ರೈಸ್ ಚಪಾತಿ. ಕಬಾಬು, ಗೋಬಿ ಮಂಚೂರಿ. ಕಬಾಬು ಏನಿಲ್ಲ, ಅದ್ರಲ್ಲಿ ಪ್ರೋಟೀನ್ಸ್ ಇರುತ್ತೆ. ಚಿಕನ್ ಇರುತ್ತೆ, ಹಂಗಂದ್ಬಿಟ್ಟು ವಾರದಲ್ಲಿ 3 ಸಲ ತಿಂದ್ರೆ ಅಷ್ಟೇ. ವಾರದಲ್ಲಿ 3 ಸರಿ ಚಿಕನ್. ಮಂಚಿನಲ್ಲಿ ಅಣ್ಣನ್ಗೆ ಗೊತ್ತು, ಅವ್ರು ಬೈದ್ರು ಪಿಜ್ಜಾ ತಿಂಗಳು ಒಂದೇ ಸರಿ. ಏನ್ ಡಯಟ್ ಪ್ಲಾನ್ ಮಾಡೋಳೆ ಅಂದ್ರೆ ಇವಳು. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಹೋಗ್ಲಿ, ಇದ್ ಮಾಡ್ತಾ ಇದೆಯಲ್ಲ, ಒಂದ್ ಸ್ವಲ್ಪ ಆದ್ರೂ ಸಣ್ಣ ಆಗಿದ್ಯಾ? 2 kg ಕಡಿಮೆ ಆಗಿದೆ 1 ಮಂತ್ ಇಂದ. ಸರಿ ಆಯ್ತು. ಬುಜ್ಜು ಗೈಸ್ ಫೈನಲಿ ಸೆಲೆಕ್ಟ್ ಮಾಡಿದ್ದಾರೆ. ಈಗ ಎಷ್ಟಾಗುತ್ತೆ ಏನಾಗುತ್ತೆ ಬಿಲ್ ಚೆಕ್ ಮಾಡಬೇಕು. ಆಂಟಿ ಉಗಿತಾವ್ರೆ, ನಿಂತ್ಕೊಳ್ಳಲ್ಲ, ಎದ್ದೋಳಲ್ಲ, ಇಲ್ಲಿಂದ ಇಲ್ಲಿಗೆ ಇದ್ದ ಬಟ್ಟೆ ನೋಡಲ್ಲ, ಇನ್ನು ಇವಳು ಸಣ್ಣ ಆಯ್ತಾಳೆ ಅಂತೆ ಅಂತ. ಇವ್ಳು ಬೇರೆ ನಾನು ಡಯಟಲ್ಲಿ ಇದೀನಿ, ಸಣ್ಣ ಆಯ್ತೀನಿ ಅಂತ. ಇದೆಲ್ಲ ಆಗೋ ಕೆಲಸನ ಯಾವುದೇ ಕಾರಣಕ್ಕೂ ಆಗುತ್ತೆ ಚಾಲೆಂಜ್. ಬಾರ್ಗೇನ್ ಮಾಡ್ತಾನೆ ಗೈಸ್. ನೋಡಿ ನಮ್ಮ ಅಣ್ಣ ಎಷ್ಟು ಒಳ್ಳೆ ಚೆನ್ನಾಗಿ ಕೇಳ್ತಾನೆ. ನೋಡಿ ಗೈಸ್ ಬಿಟ್ಬಿಟ್ಟು ಹೋಗ್ತಾವನೆ ನಮ್ಮನ್ನು. ಎಷ್ಟು ಕೊಬ್ಬು ಅಂದ್ರೆ ಅವನಿಗೆ, ಬಿಟ್ಬಿಟ್ಟು ಹೋಗ್ತಾವನೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹರೀಶ್ ಯೂಟ್ಯೂಬ್ ಚಾನಲ್. ಟುಡೇ ವಿ ಆರ್ ಇನ್ ಚಿಕ್ಕಪೇಟೆ. ಶಾಪಿಂಗ್ ಬಂದಿದ್ದೀವಿ ಗೈಸ್. ಎಲ್ಲ ನಮ್ಮ ಅಣ್ಣನ ಸೆಲೆಕ್ಷನ್. ಇವಾಗ ಶೂ ಶಾಪಿಗೆ ಬಂದಿದ್ದೀವಿ ಗೈಸ್. ಕಲೆಕ್ಷನ್ಸ್ ಕ್ರಾಕ್ಸ್ ಬೇಕಂತೆ. ಕ್ರಾಕ್ಸ್ಗೆ ನಡಿ ಅಂದ್ರೆ ಹೆಂಗ್ ನಡೀತಾಳೆ ನೋಡ್ರಿ. ಕೃಷ್ಣ ದೊಡ್ಡದಲ್ಲಿ ನಡೆದಂಗೆ ನಡೀತಾಳೆ. ಕೃಷ್ಣ ದೊಡ್ಡಲ್ಲಿ ನನ್ನ ಮಗನಿಗೆ ಈ ಚಪ್ಪಲಿ ತಗೊಡ್ತಾಳಂತೆ, ಅದಕ್ಕೆ ನಾನು ಮದ್ವೆನೇ ಆಗಲ್ಲ ಅಂತ ಹೇಳ್ತೀನಿ. ನಾನು ಮದ್ವೆನೇ ಆಗಲ್ಲ ಅಂತ ಹೇಳ್ತಾ ಇದೀನಿ ಅದಕ್ಕೆ. ಚೆನ್ನಾಗಿದೆ ಗೈಸ್ ಕ್ರ್ಯಾಕ್ಸ್ ಆಯ್ತು. ಇವಾಗ ಹೀಲ್ಸ್ ನೋಡ್ತಾವಳೆ, ಯಾವುದು ಆಯ್ತಾ ಇಲ್ಲ. ಆದ್ರೆ ಆಯ್ತಾ ಹಾಕೊಂಡಲ್ಲ, ಆಗ್ದಿರಾ ಹೈಟ್ ಆಗ್ಬೇಕು. ಇಲ್ಲ ಅವನಿಗಿಂತ ಉದ್ದ ಇದೀನಿ ನೋಡು. ನೋಡಿ ಆಯ್ತು. ಯಾರು ಉದ್ದ ಇದಾರೆ? ನಾನು. ನಿನ್ನ ಹೈಟ್ ಆಯ್ತಾನಮ್ಮ? ಸೇಮ್ ಹೈಟ್. ಅಣ್ಣ ನಾನು ಅವನಿಗಿಂತ 5-6 ವರ್ಷ ಚಿಕ್ಕವಳು. 5-6 ವರ್ಷ ಇಲ್ಲ, ನನ್ಗಿನ್ನ 17. ನಿನ್ಗೆಷ್ಟು? 27. 7 ಇಯರ್ಸ್ 5 ವರ್ಷ ಅಲ್ಲ, 7 ಇಯರ್ಸ್ ಡಿಫ್ರೆನ್ಸ್. ನಾನೇ ಹೈಟ್ ಇದ್ದೀನಿ ಕರೆಕ್ಟಾಗಿ. ಐ ಮೀನ್ ಸೇಮ್ ಹೈಟ್. ಇನ್ನೊಂದು ಹೇಳ್ತಿರೋದ್ರೆ ನಾನು ಹೈಟ್ ಇಲ್ಲ. ಯಾರು ಹೈಟ್ ಇದಾರೆ ನೀವೇ ಕಮೆಂಟ್ ಮಾಡಿ. ಇಬ್ರು ಸಮಾನ ಇದೀವಿ ನೋಡಿ. ಆಂಟಿ ಕಮೆಂಟ್, ಅಮ್ಮ ಅಮ್ಮ ಕಮೆಂಟ್ ತೋರಿಸಿ ಹೇಳಮ್ಮ. ಇಬ್ರು ಸಮ ಇದೀವಿ. ಅವ್ರ ಅಮ್ಮನೇ ಬರ್ತಾಬಿಟ್ಟವಳೆ ಆಂಟಿ ಅಂತಾವಳೆ. ಇಲ್ಲ ಅಂದ್ರೆ ಇವನ್ ಆಂಟಿ ಅಂತ ಕರೀತಾನಲ್ಲ, ಅದರಿಂದ ನಾನು ಹಾಗೆ ನಿಮ್ಮ ಆಂಟಿ ಕರೆಕ್ಟ್. ಬೇಗ ಇರು, ಎಣ್ಣ ಮೇಲೆ ಹೋಗ್ತೈತೆ. ಮೇಲೆಲ್ಲ ಎತ್ತಿ ಹುಡುಕ್ತಾರೆ. ನಾನು ಅನ್ಯಾಯವಾಗಿ ಬಿಟ್ಬಿಟ್ಟು ಇಬ್ರು ಹೋಗ್ತಾವ್ರೆ ಗೈಸ್. ನಾನು ಏನ್ ಮಾಡಿದ್ದೆ ಇವ್ರಿಗೆ ಅಂತ ಗೊತ್ತಿಲ್ಲ. ಒಬ್ಬಳನ್ನೇ ಬಿಟ್ಬಿಟ್ಟು ಇಬ್ರು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ರು. ನಮ್ಮಮ್ಮಗೆ ಒಪ್ಪಿಸ್ತವನೆ ಗೈಸ್ ಬಟ್ಟೆ ಕೊಡ್ಸೋದಕ್ಕೆ. ಚೆನ್ನಾಗಿದೆ ತಗೊಳೋಣ. ನಮ್ಮಮ್ಮ ಬೇಡ ಅಂದ್ಬಿಟ್ರು, ಏನ್ ಮಾಡೋದು. ಇವಳು ಓನರ್ಗಳಿಗೆ ಬಿಚ್ಚಿಸ್ಬಿಡ್ತಾಳೆ. ಫುಲ್ಲು ಶಾಪಿಂಗ್ ಮುಗೀತು. ಇಷ್ಟೆಲ್ಲ ತಗೊಂಡ್ರು ಏನು ಕೊಡ್ಸಿಲ್ಲ ಅಂತವಳೆ. ಇವಳು ಹುಡ್ಕಕ್ಕೆ ಭಾರ. ಆಮೇಲೆ ಟೈಮಿಂಗ್ಸು, ಇವ್ರು ಇಲ್ಲಿಂದ ಹೋಗೋಕ್ಕೆ 2 ಅವರ್ ಬೇಕು. ಬೈಕ್ ಎಲ್ಲಿ ತಂದಿದ್ಯಾ? ಹೌದಾ ಗೈಸ್, ಇವ್ರದ್ದು ಒಂದೊಂದಲ್ಲ. ಇಲ್ಲಿ ನಿಂತ್ಕೊಳ್ಳಿ ಅಂತಂದ್ರೆ ಅಲ್ಲೋಗಿ ನಿಂತ್ಕೊಂತಾಳೆ. ಎಲ್ಚಿನಹಳ್ಳಿ ಏನೋ
ಎಲ್ಚೇನಹಳ್ಳಿ. ಅವಾಗ್ಲಿ ಏನೇನೋ ಹೇಳ್ಬಿಟ್ಲು. ಎಲ್ಚೇನಹಳ್ಳಿ ಗೈಸ್, ಎಲ್ಚೇನಹಳ್ಳಿಗೆ ಬಂದಿದ್ದೀವಿ ಸ್ಟುಡಿಯೋ ಹತ್ರ. ಆ್ಯಕ್ಚುಲಿ ನಂದು ಅದು ಫೇವ್ರೇಟ್ ಸ್ಟುಡಿಯೋ. ನಾನು ಇಲ್ಲಿ ಜಾಸ್ತಿ ಬರಲ್ಲ, ಅದಕ್ಕೆ ಇವಳೇನು ಹೇಳ್ತಾವಳೆ, ಈ ಸಲ ಈ ಸ್ಟುಡಿಯೋನೇ ಎಕ್ಸ್ಪ್ಲೋರ್ ಮಾಡೋಣ ಬಾ ಅಂತ ಹೇಳ್ತಾವಳೆ. ಎಲ್ಲ ಇವಳೇ ತೊಗೊಂಡವಳೆ ಗೈಸ್, ನನಗೇನು ಕೊಡಿಸ್ತಾ ಇಲ್ಲ. ಸ್ಟುಡಿಯೋಗೆ ಬಂದ್ಬಿಟ್ಟು ಫ್ರೀ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಲು. ಚೆನ್ನಾಗೈತೆ. ಲಿಪ್ಸ್ಟಿಕ್ ತೊಗೊಳಲ್ವಂತೆ, ಬರೀ ಲಿಪ್ಸ್ಟಿಕ್ ಮಾತ್ರ ಹಾಕೊಂಡ್ಬಿಟ್ಟಂದು. ಸೆಲೆಬ್ರಿಟೀಸ್ ಸ್ಟುಡಿಯೋದಲ್ಲಿ ಏನಾಯ್ತು ಗೊತ್ತಾ, 1100 ರೂಪಾಯಿ ಆಗಿದ್ದು ಬಿಲ್ಲು. ನಾವು ಕರೆಕ್ಟಾಗಿ 1100 ರೂಪಾಯಿ ಕೊಟ್ವಿ. ಬ್ಯಾಗ್ಗೆ 8 ರುಪೀಸ್ ಚಾರ್ಜ್ ಬೇಕು ಅಂತ. ಸೊ 10 ರೂಪಾಯಿ ಕಾಯಿನ್ ಕೊಟ್ಟೆ. ನೋಡಿದ್ರೆ 101 ರೂಪಾಯಿ ವಾಪಸ್ ಕೊಟ್ಟರು ನನಗೆ. ವಾಪಸ್ಸು 100 ರೂಪಾಯಿ ಉಳಿಸಿದ್ದೀನಿ. ಏನೋ ಬೈ ಮಿಸ್ಟೇಕ್ ಆಗಿದೆ. ಬಟ್ ಬ್ಲಾಗ್ ನೋಡ್ಕೊಂಡೆಲ್ಲ ಮತ್ತೆ ಕೇಳಬೇಡಿ, ಕೇಳಿದ್ರೆ ಇವಳನ್ನ ಕೇಳಿ. ಇಲ್ಲ, ನಾನೇನು ಮಾಡಿಲ್ಲ, ಬಿಲ್ ಪೇ ಮಾಡಿದ್ದು ಇವರು. ನಾನು ತುಂಬಾ ಒಳ್ಳೆ ಹುಡುಗಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ, ನಾವೇನೋ ಸಿಕ್ಬಿಡ್ತು ಅಂತ ಬಂದಿಲ್ಲ, ನಮಗೆ ಗೊತ್ತಿಲ್ಲ. ಆಮೇಲೆ ಯೋಚನೆ ಮಾಡ್ತಾ ಇದೀವಿ, 3 ನೋಟ್ ಕೊಟ್ವಾ 4 ನೋಟ್ ಕೊಟ್ವಾ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೇ ಕನ್ಫ್ಯೂಸ್ ಸ್ಟೇಟಲ್ಲೇ ಇದ್ದೀವಿ. ಈಗ ಹೇಳಿ. ನಮ್ಮ ಅಣ್ಣ ಎಂತ ಜಿಪ್ನಿ ಅಂದ್ರೆ, ಜಿಪ್ಪಣಿ ಅಲ್ಲ ಜಿಪ್ಪಣ. ಜಿಪ್ಪುಣ ಅಂದ್ರೆ ಕೊಂಡ್ಕೊಂಡೆ ಕ್ರಾಸ್ ಮುಂದೆ ಅಂತ ನಡೆಸ್ತಿದ್ದಾನೆ ಗೈಸ್. ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತೀರಾ, ಕಾಸು ಉಳಿಸ್ತಾವನೆ. ಇವಾಗಾದ್ರೂ ಸಣ್ಣ ಆಗ್ಲಿ ಅಂತ ಅಂದ್ಬಿಟ್ಟು ನಡೆಸ್ತಾ ಇದೀನಿ. ಆಗ್ಲೇ ಟಯರ್ಡ್ ಆಗಿದೆ, ಚಿಕ್ಕಪೇಟೆ ಪೂರ್ತಿ ನಾನೇ ತಿರ್ಗಿದ್ದೀನಿ. ಇವರೆಲ್ಲ ಹಿಂದಿದ್ದಕ್ಕೆ ಹೋಗ್ತಿದ್ರು, ನಾನು ಒಬ್ಳೆ ಮುಂದೆ ನಡೀತೀನಿ. ಸ್ಟುಡಿಯೋ ಇಂದ ಒಂದು ಡ್ರೆಸ್ ಹಾಕೊಂಡ್ಬಂದ್ಲು, ಅದನ್ನ ತೋರಿಸ್ಬೇಕಾಗಿತ್ತು. ಫುಲ್ಲು ಬೇತಾಳ ಆಗ್ಬಿಟ್ಟಿದ್ಲು. ಇಟ್ಸ್ ಕಾಲ್ಡ್ ಕೊರಿಯನ್ ಲೂಸ್ ಟೀ-ಶರ್ಟ್. ಲೂಸರ್ಸ್ಗೆ ಲೂಸ್ ಟಿ ಶರ್ಟ್ಸ್. ಯಾ, ಐ ಆಮ್ ಆಲ್ವೇಸ್ ವಿನ್ನರ್. ಫಸ್ಟ್ ಲೂಸ್ ಮಾಡ್ಕೊಂಡ್ರೆ ಗೈಸ್ ಎಲ್ಲ ಸಿಗೋದು. ಏನು ಲೂಸ್ ಲೂಸ್ ಹೇಳ್ತಾರೆ, ಲಾಸ್ ಅಲ್ಲ. ನಾನು ಲೂಸ್ ಆಗಿಲ್ಲ. ಲಾಸ್ಗೂ ಲೂಸ್ಗೂ ವ್ಯತ್ಯಾಸ ಗೊತ್ತಿಲ್ಲ ಗೈಸ್. ನಾನು ತುಂಬಾ ಒಳ್ಳೆಯವಳು. ಈಗ ಊಟ ಮಾಡಕ್ ಹೋಗ್ತಾ ಇದೀವಿ ಒಂದು ಹೋಟ್ಲಿಗೆ. ಊಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ನಡೆಸ್ತೀನಿ ಅವಳನ್ನ. ನನಗೆ ಚಾಕ್ಲೇಟ್ ಕೊಡ್ಬೇಕು ನಮ್ಮಣ್ಣ, ಹೇಳಿ ಕಮೆಂಟ್ ಮಾಡಿದೆ ಗೈಸ್. ಅಕೌಂಟಲ್ಲಿ 9 ರೂಪಾಯಿ ಐತೆ, ಚಾಕ್ಲೇಟ್ ಕೊಡ್ಬೇಕಂತ. ಪ್ಲೀಸ್ ಹೇಳಿ ಕಮೆಂಟ್. ಇವಾಗ ಇಲ್ಲ ಅಂದ್ರೂ ನಮ್ಮನೆಗೆ ಬಂದಾಗ ಚಾಕ್ಲೇಟ್. ಮನೆಗೆ ಬಂದಾಗೆಲ್ಲ ಪ್ರತಿ ಸತಿ ತಗೋಬತ್ತೀನಿ, ತಗೊಂಬರಲ್ಲ. ಚಾಕ್ಲೇಟ್ ತರಲ್ಲ. ಚಾಕ್ಲೇಟ್ ಕಡೆ ತಗೊಂಬರೋದು ಫಸ್ಟು. ಇಲ್ಲ ಐಸ್ ಕ್ರೀಮ್ ದೊಡ್ಡ ತರ್ತಾನೆ. ಗೈಸ್, ಕೃಷ್ಣಸಾಗರಕ್ಕೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಬಾಯಿ ಫುಲ್ಲು ಬಾಯಾರಿಕೆ ಆಗ್ಬಿಟ್ಟೈತೆ, ನೀರೇ ಕುಡ್ತಿಲ್ಲ ಎಲ್ಲೂ. ಒಂದು ಜ್ಯೂಸ್ ಕೊಡ್ತಿಲ್ಲ, ಏನಿಲ್ಲ ಗೈಸ್. ಗೋಲ್ಗಪ್ಪ ತಿಂದ್ರೆ ಎಲ್ಲ ಸರಿ, ಅದಕ್ಕೆ ಗೋಲ್ಗಪ್ಪ ತಿಂತೀವಿ. ಗೋಲ್ಗಪ್ಪ ತಿಂದರೆ ಬಾಯಾರಿಕೆ ಹೋಗ್ಲು. ಅದ್ರಲ್ಲಿ ಪಾನಿ ಇರುತ್ತೆ. ಪಾನಿ ಅಂದರೆ ಏನು ಕನ್ನಡದಲ್ಲಿ ಏನಂತಾರೆ, ಹಿಂದಿಯಲ್ಲಿ ಪಾನಿ, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ನೀರು. ಅದಕ್ಕೆ ಎಲ್ಲ ಥರ ಅದು ನೀರು, ಕನ್ನಡದಲ್ಲಿ ನೀರು ಅಂತಾರೆ ಗೊತ್ತು. ವೈಟಿಗಿರಲ್ವಲ್ಲ ಪಾನಿ. ನೀರನ್ನ ಏನಂತಾರೆ ಹಿಂದಿಯಲ್ಲಿ ಏನಂತಾರೆ? ಪಾನಿ ಗೊತ್ತು, ಪಾನಿ ವೈಟ್ ಇರಲ್ವಲ್ಲ, ನೀರು ಥರ. ಅದರಿಂದ ಬಾಳಕ್ಕೆ ಹೋಗುತ್ತೆ. ನೀರು ಕೊಡ್ರೋಣ ಫಸ್ಟು. ಗೋಲ್ಗಪ್ಪ ಲವರ್ಸ್ ಪ್ಲೀಸ್ ಕಮೆಂಟ್. ಗೈಸ್, ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ, ಮಸಾಲೆ ದೋಸೆ ಬಂದಿದೆ. ಗೈಸ್, ಅಂಜು ಏನು ಮಾಡೋಳೆ ಅಂದರೆ ಇವ್ರು ಹೋಟ್ಲ್ ಅಂದ್ಕೊಬಿಟ್ಟವಳೆ. ತಿಂದ್ಬಿಟ್ಟು ಇಲ್ಲೇ ಕೈ ತೊಳೆದ್ಬಿಟ್ಟವಳೆ. ನಾವು ಇನ್ನೊಂದು ಜ್ಯೂಸ್ ಹೇಳಿದ್ದೀವಿ, ಆಪಲ್ ಜ್ಯೂಸು ಮತ್ತು ಕಲ್ಲಂಗಡಿ ಹಣ್ಣು ಜ್ಯೂಸು ಕುಡಿಬೇಕು. ಇವಳು ಜ್ಯೂಸ್ ಬೇಡವಂತೆ, ಗೋಲ್ಗಪ್ಪನೇ ಬೇಕಂತೆ. ಊರಿಗೆ ಹೋಗೋವ್ರಿಗೂ ಕಮ್ಮಿ ಗುಡಿ ತಿಂತೀನಿ ಅಂತ ಕೇಳಿದ್ವಿ, ಬೇಡ ಅಂದು ಕುಡಿತೀವಿ. ಇಬ್ರು ಜ್ಯೂಸ್. ಇವರು ಆ್ಯಪಲ್ ಮಿಲ್ಕ್ ಶೇಕ್ ಕುಡಿತಿದ್ದಾರೆ, ನಮ್ಮಮ್ಮ ವಾಟರ್ ಮೆಲನ್ ಮಿಲ್ಕ್ ಶೇಕ್. ಆ್ಯಂಡ್ ನಾನು ತಟ್ಟೆಯಲ್ಲಿ ನೀರು ಕೈ ತೊಳೆದ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ. ಸಾಕು. ಇವರು ಬಕಾಸೂರು ಬರೋದು. ಆ್ಯಂಡ್ ನೋಡಿ, ಬಿಲ್ ಓಪನ್ ಮಾಡ್ತಿದ್ದಾನೆ, ಪೇ ಮಾಡೋದು ಅವನೇ. ಓ, ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಇಸ್ಕೊಬಿಟ್ಟವ್ರು ನಮ್ಮ. ಬಿಲ್ಲೆಲ್ಲ ಆ ಕಡೆ ಗೈಸ್. ಕ್ಯಾಶಿಯರ್ ಇರೋದೆಲ್ಲ ಫುಲ್ ಆ ಕಡೆ ಇವತ್ತು. ನಮ್ದು ಇವತ್ತೇನಿಲ್ಲ, ಬಡವ್ರ ಪಕ್ಷ ನಾವು. ಸರಂಗೆ ಮಾಡು. ಏಯ್ ಕರೆಕ್ಟ್ ಬೇಡ. ಹೆಂಗೆ ಹಾಂ ನೋಡಿ, ದುಡ್ಡು ಎತ್ತವ್ರನ್ನ. ಕ್ಯಾಶಿಯರ್ ಗೈಸ್.
ಆ್ಯಂಡ್ ಫೋಟೋ ತಗೊಳಕ್ಕೆ ಬ್ಯಾಗ್ ಎಲ್ಲ ಇಲ್ಲಿ ಇಟ್ಟಿದ್ರೆ ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ಅವ್ರಂತೆ. ಗೈಸ್ ಏನ್ ಗೊತ್ತಾ ಶಾಕಿಂಗ್ ವಿಷಯ, ಗೋಲ್ಗಪ್ಪ ಬೇಡ ಅಂತ ಅಂದ್ಬಿಟ್ಲು ಗೈಸ್. ಅದೇ ಶಾಕ್ ಆಯ್ತಾರದು. ಗೋಲ್ಗಪ್ಪ ಹತ್ರ ಬಂದು ಗೋಲ್ಗಪ್ಪ ಬೇಡ ಅಂದ್ಬಿಟ್ಲು. ಅಲ್ಲಿ ಇನ್ನೊಂದು ದುಡಿ ಐತಲ್ಲ, ಅಲ್ಲೆಲ್ಲ ನೋಡ್ಬಿಟ್ಟು ಕಲೆಕ್ಷನ್ ಇಲ್ಲೇ ಬರ್ಬೋದೈತಲ್ಲಪ್ಪ ಅಂತ ಆಂಟಿ ಅಂದ್ರೆ ನಡ್ರಿ ಈಗ ಹೋಗೋಣ ಅಂತ ಹೇಳ್ತಾಳೆ. ಇವಳು ಯಾರಾದ್ರೂ ಹುಡುಗಿ ಹುಡುಗ ಪಾಪ ಮದುವೆ ಆಯ್ತಾನೋ ಗೊತ್ತಿಲ್ಲ, ಅವನ್ ಬಾಳಂತೂ ಮುಗೀತ ಅನ್ಕೊಳ್ರಿ ಕೆಲಸ. ದೊಡ್ಡ ಕೋಟ್ಯಾಧಿಪತಿನ ಹುಡುಕ್ಬೇಕು ಮಾತ್ರ. ಚೆನ್ನಾಗಿ ನೋಡ್ಕೊಂತೀಯಾ, ನಿನಗೆ ದುಡ್ಡು ಎಷ್ಟು ಖರ್ಚು ಮಾಡ್ಬೇಕಂದ್ರೆ ಅವನು ಬೇಜಾನ್ ಖರ್ಚು ಮಾಡ್ಬೇಕು. ಮದುವೆ ಅಲ್ಲ ಮಾಡಾದ್ಮೇಲೆ ಇವಳನ್ನ ನೋಡ್ಕೊಳಕ್ಕೆ. ನಾವು ತುಂಬಾ ದುಡ್ಡು ಖರ್ಚು ಮಾಡ್ಬೇಕು. ಹೌದೌದು ಪಾಪ ಎಲ್ಲಿ ದುಡಿತಾರೆ? ಅಷ್ಟೇ ಬಡಮ್ಮ ಮತ್ತೆ ಮಗ ಬಲೆ ಓವರ್. ಗೈಸು ಎಷ್ಟು ಖರ್ಚು ಮಾಡ್ತಾಳೆ ಅಂದ್ರೆ ಬೇಜಾನ್ ಖರ್ಚು ಮಾಡ್ತಾಳೆ. ನಾನು ಮಸಾಲೆ ದೋಸೆ ಅಷ್ಟೇ ತಿಂದಿರೋದು, ಗೋಲ್ಗಪ್ಪನು ಬೇಡ ಅಂದಿದ್ದೀನಿ. ಇವರಿಬ್ರೆ ವಾಟರ್ ಮೆಲನ್ ಜ್ಯೂಸ್, ಮಸಾಲೆ ದೋಸೆ ತಿಂದಿರೋದು ಅಷ್ಟೇ ಹೇಳ್ತಾ ಇಲ್ಲ ನಾವು, ಟೋಟಲ್ ಎಲ್ಲ. ಅದು ಕಾಲೇಜ್ ಬೇಕು ಗೈಸ್, 4 ವರ್ಷಕ್ಕೆ ಆಗೋದು ಬಟ್ಟೆ ಬೇಡ ಗೈಸ್. ಬೇಜಾನ್ ತಗೊಂಡವಳೆ ಆಚೆ ಬಂದಾಗೆಲ್ಲ ಅವ್ರ ಮನೇಲಿ ಹೇಳಲ್ಲ ಅಷ್ಟೇ ಇವಳು ಕಳ್ಳಿ. ಇಲ್ಲ ಮನೇಲಿ ಗೊತ್ತೇ, ನನ್ನ ಹತ್ರ ಕಾಸೇ ಇರಲ್ಲ, ಎಲ್ಲ ಅಯ್ಯೋ ಅವ್ರು ಕೊಟ್ರೇನೆ ಹೇಳ್ಬಿಟ್ಟೆ ತಗೊಳೋದು. ಆದ್ರೆ ಇದಾವೆ ಕಬೋರ್ಡ್ ಸಾಲಲ್ಲ ಗೈಸ್. ಇವಾಗ ಇವು ಎಲ್ಲಿ ನೋಡಿದ್ರ ಗೈಸ್, ನೋಡಿದ್ರ ಇವಾಗ ನಮ್ಮ ಅಪ್ಪ ಕಬೋರ್ಡ್ ಅಷ್ಟು ಪೈ ಮಾಡ್ತಾ ಇದ್ದೀವಿ. ಗೈಸ್ ಡುಮ್ಮಿ ಹೋಯ್ತಾವಳೆ ಗೈಸ್. ಗೈಸ್ ಬೆಳಿಗ್ಗೆ ಬರ್ತಾ ಅವಾಗಲೇ ನಿಮಗೆ ತೋರ್ಸೋಕ್ಕಾಗಿಲ್ಲ ಫೋರಮ್ಮಲ್ಲೂ, ಇವಾಗ ತೋರಿಸ್ತಾ ಇದ್ದೀನಿ. ಬಟ್ ಆದರೆ ಏನೋ ಒಂಥರ ಫಂಕ್ಷನ್ ಎಲ್ಲ ಇದೆ. ಮೋಸ್ಟ್ಲಿ ಇಂಡಿಪೆಂಡೆನ್ಸ್ ಡೇಗೆ ಮಾಡಿದ್ದು ಅನಿಸುತ್ತೆ, ಇಲ್ಲ ಇನ್ನೂ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದಾರೆ. ಏನೋ ಫಂಕ್ಷನ್ ಎಲ್ಲ ಇದೆ, ಬನ್ನಿ ನೋಡೋಣ ಏನಿದೆ ಅಂತಂದ್ಬಿಟ್ಟು. ಫೋಟೋಸ್ ವೀಡಿಯೋಸ್ ಎಲ್ಲ ಆಮೇಲೆ ತಗೊಳ್ಳೋಣ. ಫಸ್ಟ್ ನಿಮಗೆ ಇದೇನು ಫಂಕ್ಷನ್ ಅಂತ ತೋರಿಸೋಣ. ಫುಲ್ಲು ಶಾಪಿಂಗು ಗೈಸ್, ಎಲ್ಲರೂ ಮಸ್ತಾಗಿದೆ. ನಮಗೆ ಗೊತ್ತಿರಲಿಲ್ವಲ್ಲ ಇಂಥ ಮ್ಯಾಟ್ರು, ಇಲ್ಲೇ ಇದ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ ಗೈಸ್ ಇದು ಮ್ಯಾಟ್ರು. ಮಾಡಿದ್ದಾರೆ ಪಂಚೆ ಬ್ಯೂಟಿಫುಲ್. ಚಿಕ್ಕಪೇಟೆಗೆ ಹೋಗ್ಬಿಡ್ತಾಯಿತ್ತು ಗೈಸ್, ಇಲ್ಲೇ ಎಲ್ಲ ಚೆನ್ನಾಗಿತ್ತು. ಓಹೋ ಜಾಸ್ತಿ ಹೈಟ್ ಇಲ್ಲ, ಅದಕ್ಕೆ ಕಾಣಿಸ್ತಿಲ್ಲ. ಗೈಸ್ ಎಲ್ಲ ಫುಲ್ಲು ಎಂಜಾಯ್ ಮಾಡ್ತಾವ್ರೆ, ಡ್ಯಾನ್ಸ್ ಎಲ್ಲ ಆಡ್ತಾವ್ರೆ ಗೈಸ್. ಪಬ್ಲಿಕ್ಕು ನೋಡಿ, ಆಂಟಿ ಹೆಂಗ್ ಡ್ಯಾನ್ಸ್ ಆಡ್ತಾವ್ರೆ ಬೀಟ್ಗೆ. ಏನ್ ಮಾತಾಡ್ತಾರೆ ಅಂತ ಕೇಳಿಸ್ತಾ ಏನು ಗೊತ್ತಿಲ್ಲ. ಫೋರಮಲ್ ಸೈಡ್ಗೆ ಒಂದು ವಿಸಿಟ್ ಹಾಕಿ ಇವತ್ತು ಮಸ್ತಾಗಿದೆ ವೈಟ್ಸು. ಇಂಡಿಪೆಂಡೆನ್ಸ್ ಡೇ ವೈಟ್ಸು ಇನ್ನೂ ಹಂಗೆ ಇದೆ ಅನ್ಸುತ್ತೆ. ಅಂದರೆ ಎಲ್ಲ ಕೇಸರಿ ಬಿಳಿ ಹಸಿರು ಇದು ಮಾಡಿದ್ದಾರೆ ಟವರ್ಗೆಲ್ಲ. ಸೊ ನನ್ನ ಪ್ರಕಾರ ಅದ್ರದ್ದೇ ಅನಿಸುತ್ತೆ ಥಿಂಗ್ಸು. ಬಟ್ ಚೆನ್ನಾಗಿದೆ, ಗೊತ್ತೇ ಇರಲಿಲ್ಲ ಈ ಬ್ಯಾಟ್ರು. ಎಲ್ಲ ಸಖತ್ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತಿದ್ದಾರೆ ಗೈಸ್ ಇಲ್ಲಿ ಬೀಚ್ ಜೊತೆಗೆ ವೈಬ್ಸ್. ಒಂದು ರೀಲ್ಸ್ ವೀಡಿಯೋನ ಮಾಡೋಣ. ಮೋಸ್ಟ್ಲಿ ಏನೋ ಪೂಜೆ ಮಾಡಿದ್ದಾರೆ ಮುಂದೆಗಡೆ, ನೋಡೋಣ ಬನ್ನಿ ಅದೇನು ಪೂಜೆ ಅಂತ ಅಂದ್ಬಿಟ್ಟು. ಹೂವೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ ಗೈಸ್. ದಿಸ್ ಇಸ್ ದ ಮೋಸ್ಟ್ಲಿ ಏನಿದು ಹ್ಯಾಪಿ ಓಣಮ್ಮ. ಓ ಅದೇ ಕಥಾ, ಇದು ಮ್ಯಾಟ್ರು ಗೈಸ್. ಆ್ಯಕ್ಚುಲಿ ಓಣಂ ಇರೋ ಅಂಥ ಕಾರಣದಿಂದ ಆ ಥರ ಒಂದು ಭರತನಾಟ್ಯ ಸ್ಟೈಲಲ್ಲಿ ಡ್ಯಾನ್ಸು ಗೀನ್ಸು ಎಲ್ಲ ಮಾಡ್ತಾ ಇರೋದು ಆ್ಯಕ್ಚುಲಿ. ಇದು ಮ್ಯಾಟ್ರು. ಸರಿ ಗೈಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡು.
ಕಮೆಂಟ್ ಮಾಡಿ. ಇದು ಮೆಟ್ರೋ ಮಾಮೂಲಿ ಎಲ್ಲ ಥರದ ಐಟಮು ಸಿಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ ಗೈಸ್, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್. ಬಾಯ್. ಈಗ ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬತ್ತೀಯಾ? ಅನುಮತಿ ಕೊಡಿ. ನಮಸ್ಕಾರ. ಆಯ್ತು ಹೋಗಿ ಸರ್.